ಹೋಗಲೇ ನಾಗೇಂದ್ರ ಹೋಗು. ನಿಮ್ಮಂತ ಕೆಟ್ಟ ವಿಷ ಸರ್ಪದ ದೇಹಕ್ಕೆ ತಕ್ಕ ಗರುಡನಾಗಿ ಅರಿದು ತಿನ್ನುವೆ ನಿಮ್ಮ ದೇಹವನ್ನು. ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ರು. ನಿಮ್ಗೇನು ಕೊಟ್ಟರು ಸಾಕು, ನಿಮ್ಮ ಋಣವನ್ನು ನಾನು ಹೇಗೆ ತೀರಿಸಲಿ? ಓಹೋ, ಶ್ರೀಮಂತ ಮನೆತನದ ಹೆಣ್ಣು, ನಿಮ್ಮಂತವರೆಗೂ ಇಂಥ ಕಾಲ ಬರುತ್ತದೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಪಡಬೇಕು. ಮೊದಲೇ ಓದಿದವರು, ಮೇಲಾಗಿ ಹಣವಿದ್ದವರು, ಹಣದಿಂದ ಕೈಲಾಸವನ್ನು ಕೂಡ ಧರೆಗಿಳಿಸಿದವರು ನೀವು. ನಿಮ್ಮಂತವರೆಗೂ ಇಂಥ ಕಾಲ ಬರುತ್ತದೆ ಅಂದರೆ ನಿಜಕ್ಕೂ ನಂಬಲೇಬೇಕು. ನಂಬುವಂತ ಸಮಯ ಇದಾಗಿದೆ. ಯಾಕೆಂದ್ರೆ ಬಡವರ ರಕ್ತದಿಂದ ಕೈ ತೊಳೆದುಕೊಂಡು ಪಂಚದ ಗಿಣಿಯಾಗಿದ್ದ ನನಗೆ ನನ್ನನ್ನ ದೌರ್ಜನ್ಯ ಅಹಂಕಾರದಿಂದ ನನಗೆ ಸ್ವಾರ್ಥ ಭಾವನೆಯನ್ನೇ ತುಂಬಿಕೊಂಡಿದ್ದಾನೆ. ಆದ್ರೆ ನೀವು ಒಳ್ಳೆ ಮನಸ್ಸಿರುವರು ಎಂದು ಒಂದು ಹೆಣ್ಣಿನ ಜೀವನವನ್ನು ಉಳಿಸಿದ್ರಲ್ಲ, ನಾನೀಗ ನಿಮ್ಮನ್ನ ಒಂದು ಮಾತು ಕೇಳಬೇಕು ಅನ್ಕೊಂಡಿದ್ದೀನಿ. ಇಲ್ಲ ಅಂತ ಅನ್ಬಾರ್ದು. ಮಾತು ನಿಮ್ಮಂತವರ ಮಾತು ಕೇಳಿ ಹಾಲಿನಂತ ಸಂಸಾರವನ್ನು ಮತ್ತಾವ ನರಕಕ್ಕೆ ದೂಡುವಿರೆಂದು ಹೊಂಚು ಹಾಕಿದ್ದೀರಾ. ಮೊದಲೇ ನೀವು ಹಣವಿದ್ದವರು, ಹಣವಿದ್ದ ಶ್ರೀಮಂತರನ್ನು ಯಾವಾಗ ನಂಬಬೇಕು ಯಾವಾಗ ಬಿಡಬೇಕು ಒಂದು ತಿಳಿಯುವುದಿಲ್ಲ. ನೋಡಿ, ನೀವು ಹೇಳುವ ಮಾತು ನಿಜ ಇದೆ. ಆದ್ರೆ ನಾನೀಗ ಮೊದಲಿನ ಹೆಣ್ಣು ಅಲ್ಲ. ಒಳ್ಳೆಯ ಮನಸ್ಸಿನಿಂದ ಮನಸ್ಸು ಒಳ್ಳೆಯದನ್ನಾಗಿ ಮಾಡಿಕೊಂಡು ಕೆಟ್ಟ ಬುದ್ಧಿಯನ್ನೆಲ್ಲ ತೆಗೆದು ಹಾಕಿ ಒಳ್ಳೆಯವಳಾಗಿ ನಿಮ್ಮ ಬಹಳ ಸಂಗಾತಿಯಾಗಿ ಬಾಳಬೇಕೆನ್ನುವ ಆಸೆ ಇಟ್ಕೊಂಡವಳು ನಾನು. ನೋಡು ಭಾಗ್ಯಶ್ರೀ, ಹೆಣ್ಣಿಗೆ 108 ಬಯಕೆ. ಕಂಡ ಹೆಣ್ಣಿನ ಬಯಕೆ ತೀರಿಸಲು ನಾನೇನು ಶ್ರೀಕೃಷ್ಣ ಪರಮಾತ್ಮನಲ್ಲ. ಆದಿ ಬೀದಿಯಲ್ಲಿ ಓಡಾಡುವಳ ಅಂದ ನೋಡಿ ಹುಟ್ಟೋ ಪ್ರೀತಿ, ಅವಳ ಅಂದ ಇರುವ ತನಕ ಮಾತ್ರ. ಐಶ್ವರ್ಯ ನೋಡಿ ಹುಟ್ಟೋ ಪ್ರೀತಿ ಅವಳ ಕಾಲಯೋಗ ಇರುವ ತನಕ ಮಾತ್ರ. ಈ ಮನಸ್ಸು ನೋಡಿ ಹುಟ್ಟೋ ಪ್ರೀತಿ ಈ ಮನುಷ್ಯ ಇರುವ ತನಕ ಮಾತ್ರ ಸಾಧ್ಯ. ಅದು ಅಲ್ಲದೆ ನನ್ನ ಅಣ್ಣನ ಆಜ್ಞೆ ಇಲ್ಲದೆ ನಾನು ಯಾವ ನಿರ್ಧಾರಕ್ಕೂ ಬರುವಂತಿಲ್ಲ. ನನ್ನದು ಒತ್ತಾಯ್ತು, ನಾನೇನು ಬರ್ತೇನೆ. ನಿಲ್ಲಿಸು. ಇದು ಒಂದು ಮಾತನ್ನ ಚೆನ್ನಾಗಿ ನೆನಪಲ್ಲಿಟ್ಕೊಂಡು, ನಾನು ಮದುವೆ ಅಂತಾದ್ರೆ ಅದು ನಿಮ್ಮನ್ನೇ. ನೀವೇನಾದ್ರೂ ನನ್ನನ್ನು ತಿರಸ್ಕರಿಸಿದ್ಯಾದ್ರೆ ನಾನು ನಿಮ್ಮ ಹೆಸರಿನ ಮೇಲೆ ಸತ್ತು ಹೋಗುವೆ. ನಿಮ್ಮಂತ ಸೌಂದರ್ಯ ತುಂಬಿದ ನಾರಿಯರು ಕಣ್ಣನೆ ತುಂಬಿದ ಕಣ್ಣಿಗೆ ಕೊರೆಯುವ ಬಣ್ಣದ ಕಡ್ಡಿ. ಅದೇ ಬಣ್ಣದ ಕಡ್ಡಿಯಿಂದ ಚಿತ್ತಾರ ಬಿಡಿಸಿದ್ರೆ ಬಾಡಿ ಹೋದ ಬಳ್ಳಿ ಕೂಡ ಚಿಗುರುಡಿಯುವುದು. ಚಿಗುರುವ ಬಳ್ಳಿಯನ್ನು ಚೂಟಿ ತಿನ್ನುವ ಜನಕ್ಕೆ ಕರುಣೆಯಲ್ಲಿಂದ ಬರಬೇಕು. ನೋಡಿ ಸರ್, ಮನುಷ್ಯನಿಗೆ ಕಷ್ಟಗಳು ಬರುವುದು ನಿಮ್ಮನ್ನ ನಾಶ ಮಾಡೋದಕ್ಕಂತೂ ಅಲ್ಲ, ನಿಮ್ಮ ಹೃದಯದಲ್ಲಿರುವ ಶಕ್ತಿ ಸಾಮರ್ಥ್ಯವನ್ನ ಗಟ್ಟಿ ಮಾಡುವುದಕ್ಕಾಗಿ, ನಿಮ್ಮ ವ್ಯಕ್ತಿತ್ವವನ್ನ ಹೆಚ್ಚಿಸುವುದಕ್ಕಾಗಿ. ಇದನ್ನ ತಿಳ್ಕೊಳ್ಳಿ. ನಾನಂತೂ ನಿಮ್ಮನ್ನ ಮನಸಾರಿ ಮೆಚ್ಚಿಕೊಂಡಿದ್ದೀನಿ. ಭಾಗ್ಯಶ್ರೀ, ನನಗೆ ಇಲ್ಲ ಸಲ್ಲದ ವಿಚಾರ ಹೇಳಿ ನನ್ನ ತಲೆ ಕೆಡಿಸಬೇಡ. ನನಗಿನ್ನು ಒತ್ತಾಯ್ತು, ನಾನೇನು ಬರ್ತೇನೆ. ಹೋಗು ಸಮರ್, ಹೋಗು. ನೀನಿವತ್ತು ಹೋದ್ರೇನಾಯ್ತು? ಆದಷ್ಟು ಬೇಗ ನಿನ್ನನ್ನ ಮದುವೆ ಮಾಡಿಕೊಂಡು ಪತಿಯಾಗಿ ಸ್ವೀಕರಿಸೇ ಇದ್ರೆ ನಾನು ಭಾಗ್ಯಶ್ರೀನೇ ಅಲ್ಲ. ಸಮರ್, ಈ ನಿಮ್ಮ ಕುಡಿ ನೋಟ, ಈ ನಿಮ್ಮ ಮುಖ ನನ್ನ ಕಣ್ಣು ಮುಂದೆ ಬಂದಂತಾಗ್ತಾ ಇದೆ. ಈ ನಿಮ್ಮ ನುಡಿ ಮಾತುಗಳ ಪ್ರತಿಧ್ವನಿ, ಈ ನಿಮ್ಮ ನೋಟವನ್ನ ನೋಡ್ತಾ ಇದ್ರೆ ನಿಮ್ಮ ಜೊತೆ ಹಾಡಿ ಕುಣಿಬೇಕು. ಮಂದಾರವನ್ನು ನನ್ನನ್ನುಲತೆಗೆ ರುಚಿ ನೋಡು ಎಂದ
ಒಲವನ್ನು ಅಳಿಸಿ ಇತಿಹಾರ ತಂದ ನನ್ನನ್ನು ತಂದ ರುಚಿ ನೋಡು ಎಂದ ಮುಖರೂಪ ತಂದ ನನಗಾಗಿ ತಂದ ತಲೆಗೆ ಘರ್ಷಣೆ ತಂದ ಕರಿಮೋಡ ತಂದ ಮುಂಗುರುಳು ತಂದ ಕೊರಮಿಂಚಿಲ್ಲ ಪ್ರತಿನೋಟ ತಂದ ಒಲವನ್ನು ತಂದ ಒಲವನ್ನು ಬೋಳು ನದಿಯಾಗು ಎಂದ ನನ್ನ ನದಿಗೆ ಕಡಲಾಗು ಎಂದ la 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 la